ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಡಾಕ್ಟರ್ ಅಶ್ವತ್ಥ ನಾರಾಯಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ಸಭೆ ನಡೆಸಿದರು. ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಕೂಡ ಸಭೆ ನಡೆಸಿದ್ದಾರೆ. ಪ್ರಕರಣ ಮುಚ್ಚಿ ಹಾಕುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾಗೇಂದ್ರ ದದ್ದಲ್ರಿಂದ ನಿಗಮದ ದುಡ್ಡು ಲೂಟಿಯಾಗಿದೆ ಅಂತ ಅಶ್ವತ್ಥ ನಾರಾಯಣ್ ಆರೋಪಿಸಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಶಾಮೀಲ್ ಬಗ್ಗೆ ಅನುಮಾನ ಇದೆ ಎಂದರು ಅಶ್ವತ್ಥ ನಾರಾಯಣ್. ಬಯಲಾಗಿದ್ರು ಅದನ್ನು ಹೇಗಾರ ಮುಚ್ಚಿ ಹಾಕಬೇಕು ಅನ್ನೋಂಥ ಪ್ರಯತ್ನದಲ್ಲಿರುವಂಥ ಈ ಒಂದು ಸನ್ಮಾನ್ಯ ದಲಿತರ ಹಣ, ಪರಿಶಿಷ್ಟ ಪಂಗಡದ ಹಣವನ್ನು ಹೇಗೆ ಲೂಟಿ ಮಾಡಿದರೆ, ಖಜಾನೆಯಿಂದನೇ ನೇರವಾಗಿ ಶೆಲ್ ಅಕೌಂಟ್ಸ್ಗಳಿಗೆ ಹೇಗೆ ವರ್ಗಾವಣೆಯನ್ನು ಮಾಡಿ ಸ್ಟೇಟ್ ಟ್ರೆಷರಿಯಿಂದನೇ ಏನೊಂದು ವಸಂತ ನಗರದಿಂದ ಒಂದು MG ರೋಡ್ ಬ್ಯಾಂಕ್ ಅಕೌಂಟನ್ಗೆ ಹೇಗೆ ವರ್ಗಾವಣೆ ಮಾಡಿದರೆ, ಇದೆಲ್ಲವೂ ಸರ್ಕಾರದ ಸಹಮತವಿಲ್ಲದೆ, ಎಲ್ಲರ ಭಾಗಿತ್ವ ಇಲ್ಲದೆ, ಎಲ್ಲರ ಗಮನ ಮತ್ತು ತಿಳುವಳಿಕೆ ಇಲ್ಲದೆ ಇದು ಯಾವುದೂ ನಡೀಲಿಕ್ಕೆ ಸಾಧ್ಯವಿಲ್ಲ. ಪರಶುರಾಮ್ ಅವರು ಅಫಿಡವಿಟ್ನಲ್ಲಿ ಕೇಳ್ತಿರೋದೇನು, ನಾನು ಏನೂ ಕೇಳ್ತಿಲ್ಲ, ಸಾಕ್ಷಿ ನಾಶ ಆಗದಂಗೆ ನೋಡ್ಕೊಳ್ಳಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.